शंकरं शंकराचार्यं केशवं पाददाय सूत्रभाष्यकृतौ वन्दे ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರವಿದ್ದಲ್ಲಿ ಧ್ಯಾನಿಸಿ ತತ್ಪರೇ ಆದ ಲೋಕ ಕಲ್ಯಾಣಕರ್ತೃವಾದ ಸಕಲ ಪೂಜ್ಯರ ಚರಣಾರವಿಂದಕ್ಕೂ ಅನಂತ ಪ್ರಣಾಮಗಳನ್ನು ಇದರಿಂದ ಬೆನ್ನತ್ತಿ ಕಲ್ಪನೆ ನಮಗ ಸಾಧನಾ ಶಿಬಿರಗಳು ಇಟ್ಟು ಅಲ್ಲಿ ನಮಗೆ ಇರುವ ವ್ಯವಸ್ಥೆ ಊಟ ನಮಗೆ ಎಲ್ಲ ಸೋಪಸ್ಕಾರ ಎಲ್ಲ ಗುರುಗಳು ಮಾಡಿ ನಮಗೆ ಕಲಿಸ್ಯಾರ. ಈಗ ನೀವು ಭಾಗ್ಯಶಾಲಿಗಳು, ಮನೆ ಬಿಡೋದಿಲ್ಲ, ಯಾವ್ದು ಕೆಲಸ ಕೊಳಂಗಿಲ್ಲ, ಮನಸ್ಸು ಅಂದ್ರೆ ಕೇಳೋದದ, ಒಂದಂದ್ರೆ ಬಡಿಯೋದದ ಬಾಡಿಗೆ. ಕಾಲ ವಿಪರೀತ ಕಾಲ ಎಷ್ಟು ಸುಲಭವಾಗಿ ಬಂದರೂ ಸಹಜವಾಗಿ ಮನುಷ್ಯ ಪ್ರವೃತ್ತಿ ಆಗಂಗಿಲ್ಲ. ಏನಂದ್ರೆ ಎಷ್ಟು ಅನುಕೂಲ, ಇವ್ರು ಬಿಟ್ಟು ಹೋಗಿ ತಿರ್ಗಾಡ, ಮನೆ ಹೊಲ ಎಲ್ಲ ಬಿಟ್ಟಿದ್ರಲ್ಲ, ಅವ್ರು ಬೆನ್ನ ಹತ್ತಿ ತಿರ್ಗಾಡ ವಿದ್ಯಾನಾಥ. ನಾವು ನಮ್ದು ಎಲ್ಲ ಬಿಟ್ಟು ಹೋಗಿ ಅವ್ರ ಬಳಿ ಅವ್ರು ನಮ್ಗೆ ವ್ಯವಸ್ಥೆ ಮಾಡ್ತಿರೋ, ಅವ್ರು ಹೆರಣ ಆಗ್ತಿರು, ಯಾರಿಗಾರು ಹೇಳ್ಕೊತಿರು, ಏನಾರೇ ಮಾಡಲಿ ಬಟ್ ನಮಗೆ ಪತ್ರ ಕಳಿಸ್ತಿದ್ರು, ಇಂದಾದ ಹಿಂದಾದ ಹಿಂದಾದ ನಮ್ಮ ಮನೆ. ನಾವು ಅವಾಗ ಅವ್ರಿಗೆ ಏನೋ ಸಾತ್ರ ಪಟ್ಟವ್ರಿಗೆ ನಾವು ಸುಖದ ತರನ್ರಿ ಏನಾರಂటే ನಾವು ಹೋದೆವು, ನಾವು ಒಂದೆರಡು ಮಾತಾಡ್ತೀವಿ. ಈಗ ನಿಮಗೆ ಎಲ್ಲಿ ಜಾಗ ಬಿಡಲಾರ್ದು ಮನ್ಯಾಗ ಇದ್ದು ಮನ್ಯಾಗ ಎಲ್ಲ ಬಾರ ಭಂಗಡೆ ಎಲ್ಲ ಭಾಗಿಸ್ಕೊಂಡು ನಿಮಗೆ ಮಾಡ್ಲಿಕ್ಕೆ ವಿಜ್ಞಾನ ನಿಮಗೆ ಅನುಕೂಲ ಮಾಡಿಕೊಟ್ರು ಪ್ರವೃತ್ತಿ ಎಷ್ಟು ಕಮ್ಮಿ ಅದ. ಇದರ ಮೇಲಿಂದು ನಾವು ದುರ್ಭಾಗ್ಯಗಳೇ ಅನ್ಬೇಕು, ಮತ್ತೆ ನಾವು ಭಾಗ್ಯಗಳಾಗಲಿ. ಎಷ್ಟು ನಿಮಗೆಲ್ಲರಿಗೂ ಗೊತ್ತಾವ, ಎಲ್ಲ ನೀವು ಮೊಬೈಲ್ ನೋಡೋರಿದ್ದೀರಿ. ನಿಮಗೆ ಹೊಸದೇನು ಹೇಳಬೇಕು, ಮೊಬೈಲ್ ಮೇಲೆ ಮುಂಜಾನೆ 4ಕ್ಕೆ ಶುರು ಆಯಿತು ಅಂದ್ರೆ ಸಂಜೆ 10 ಸಾರ್ಕ ಅವ್ನು ಸಾರ್ಕ. ಯಾರು ಕೇಳ್ತೀವಿ ಕೇಳಿ, ಎದ್ದು ಕೇಳ್ತೀವಿ ಕೇಳಿ. ಕೇಳೋರು ಕಮ್ಮ, ಅಖಂಡ ನಡೆದವ, ಅಖಂಡ ಖರೆ ಪ್ರವೃತ್ತಿ ಇಲ್ಲ ನಮಗೆ, ದುರ್ಭಾಗ್ಯದಿಂದ ನಮಗೆ ಅಲ್ಲ. ಇದರ ನಂತರ ನೀವು ಎಂದರೆ ಕೇಳಬೇಕಂತ ನಿಮ್ಮ ಇಚ್ಛಾನೇ ಎಂದಾಗ್ತದೆ, ಅದರ ಕಡೆ ಸರ್ ನಾವು ಪ್ರವೃತ್ತಿ ಆದ್ರೆ ಮತ್ತೊಮ್ಮೆ ಮುಂದೆ ಇದೊಮ್ಮೆ ನಾವು ಇಲ್ಲಿದ ಹೋದ ಮೇಲೆ ಮತ್ತೆ ಇಲ್ಲೇ ಬರ್ತೇವು ಹಿಂಗೆ ಬರ್ತೇವೆ ಅನ್ನೋದು ಶಾಶ್ವತಿ ಇಲ್ಲ. ಇದ್ರ ಭಯ ಯಾರಿಗೆ ಆದ ಅವ್ರು ಇಂಥ ಎಸೋ ಬಂದ್ರೆ ಎಸೋ ಹೋಗ್ಯವ, ನಾವ್ರಿಗೆ ಇಲ್ಲ ಬಂದೇ ಬಂದಾಗ ಹೋಗ್ಯವ ಅದೇ ಇಲ್ಲ ಅಂದಾಗ ನಾವು ನಮ್ಮ ಜೀವನದ ಸಾರ್ಥಕತೆ ಮಾಡ್ಕೊಳ್ಳಿಕ್ಕೆ ಬಂದಿದೆ. ಇದು ಉಳಿತಿದೆ, ನಾವು ಏನೂ ಮಾಡಕ್ಕೆ ಬಂದಿಲ್ಲ. ಎಲ್ಲ ನೀವು ಮಾಡಿದ್ದು ಏನೂ ಇಲ್ಲದು, ಇದೆಲ್ಲ ತನ್ನಿಂದ ಹಾಕೊಂಡು ಬಂದಿದ್ದು. ನೀವೇನು ಮಾಡಿರ್ತಪ್ಪ, ಏನು ಮಾಡಿದ್ರು ನೀವು. ಹಿಂದೆ ಬಂದಾಗ ನಾವು ಮುಂದೆ ಬಂದಿರಿ, ಮುಂದೆ ಬಂದಾಗ ನಾವು ಹಿಂದಿನ ಎಲ್ಲ ಒಬ್ಬರು ನೋಡಿ ಒಬ್ಬರು ಅದು ಅದೇ ಮಾಡ್ಕೊತ ಬಂದಿರಿ, ಅದರಂಗೆ ಬೆಳ್ಕೊತ ಬಂದದ. ಇಲ್ಲೇನದು ಹೊಸ ತಾರೀಫ್ ಏನದ, ನಾವಾಗಿ ಮಾಡಿದ್ದೇವೆ ಇದೇ ಹೊಸದು ಅನ್ನೋದು ಕೇಳಪ್ಪ ಏನೂ ಇಲ್ಲ. ಎಲ್ಲ ನಿಸರ್ಗ ಚಕ್ರ ಅದ, ಎಲ್ಲ ಅವನ ಇಚ್ಛಾದಿಂದನೇ ನಡೆದ. ಅವನ ಇಚ್ಛಾ ನಮಗೆ ಸಾರ್ಥಕತೆ ಯಾವಾಗ ಅದ ಅಂತ ಕೇಳಿದ್ರೆ ನಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ. ನಮಗ ಮನುಷ್ಯನಾಗಿ ಧರತಿ ಮ್ಯಾಲ ಭೂಮಿ ಮ್ಯಾಲ ಕೊಟ್ಟ ಕಳಿಸ್ಯಾನ ಅಂದ್ರೆ ಇದು ಕಳಿಸ್ಲಿಕ್ಕೆ ಅವನಿಗೆ ಏನು ಕಾರಣ ಇತ್ತು ವಿಚಾರ ಮಾಡ್ರಿ. ನಮಗ ಏನು ಕಾರಣ ಇತ್ತು ಇಲ್ಲಿ ಕಳ್ಸೋದು? ಮನುಷ್ಯನ ಇದನ್ನು ಮಾಡಿದ್ದಿಲ್ಲ ಅಂದ್ರೆ ಉಳಿದ ಪ್ರಾಣಿಗಳಂಗೆ ನಮ್ಮದು ಜೀವನ ಇತ್ತು ಆಗೋತಿತ್ತು. ಆದ್ರೆ ಮನುಷ್ಯ ಮಾಡಿ ಕಳಿಸ್ಯಾನ ಅಂದ್ರೆ ಅವನದು ಏನಾರೆ ಕರುಣ ನಮ್ಮ ಮೇಲೆ ಅದ, ಇದು ಸಿದ್ಧ. ಇನ್ನು ಆ ಕರುಣ ಹೆಂಗ ಯಾವಾಗ ನಾವು ಅದರಲ್ಲೂ ಹೊರಗೆ ಬೀಳ್ತೀವ, ಅವ ಇಷ್ಟೆಲ್ಲ ಸೃಷ್ಟಿ ನಿರ್ಮಿತಿ ಮಾಡೋದ ಮೇಲೆ ಯಾಕೆ ಮಾಡದ ಮನುಷ್ಯನಿಗೆ ಅಂದ್ರೆ ಅವನಿಗೆ ತಾ ಮಾಡಿದ್ದು ತನಗ ಹೊಳ್ಳಿ ನೋಡೋದ್ರದ ಅಪೇಕ್ಷೆಯಿಂದ ಮಾಡ್ಯಾನ. ತಿಳಿತದ ನೋಡಿ. ಪ್ರಪಂಚದಾಗ ಮಕ್ಕಳು ಆಗೋದು ಸ್ವಾಭಾವಿಕ. ಆ ಹೆರಿಗೆಯನ್ನ ಹೆರೆಯುವ ಹೆಣ್ಮಗಳಿಗೆ ಆಗುವ ಅಪಾರ ವೇದನೆ ಆಕೆ ಸಹಿಸ್ತಾಳಲ್ಲ,
ಯಾಕ ಅಂದ್ರೆ ಆಕೆನ ಅಷ್ಟು ಪರಿಶ್ರಮದ ಸಾಫಲ್ಯತೆ ಯಾವಾಗ ಆಗ್ತದ ಅಂದ್ರೆ ಆ ಹುಟ್ಟದ ಕೂಸ ಆಕಿದ ಮಾರಿ ನೋಡಿದ್ರಾಯ್ತು. ಆಕೆ ಅಷ್ಟು ತನ್ನ ಆಗದ ಎಲ್ಲ ಕಷ್ಟಗಳನ್ನು ಮರೆತು ಮತ್ತೆ ಅದೇ ಮುಖದಾಗೆ ಮತ್ತೆ ಮೋಹ ಅದೇ ಅಂದ್ರ ಆಕೆ ಅಷ್ಟು ಆಗೋ ತನ್ನ ಅಪಾರ ಪರಿಶ್ರಮ ಮೆಹನತ್ ಅದಕ್ಕೇನಂತಾರ ಜೀವಕ್ಕೆ ಪ್ರಾಣಾಯಾಮ ಅಂತಾರ. ಹುಟ್ಟು ಸಾವಿನ ಮಧ್ಯದಲ್ಲಿ ತೊಡಗಿರ್ತದ. ಆದ್ರೆ ಅತ್ತ ಪರಿಶ್ರಮವನ್ನ ಎಷ್ಟಕ್ಕಾಗಿ ಆ ಕೂಸು ಹಾಕಿದ ಮಾರಿ ನೋಡಿದ್ರೆ ಸಾಕು. ಆಕಿ ಶರೀರದಾಗ ಮಾತಾಡೋದು ಅದರ ಆಹಾರ ವಿಹಾರ ಎಲ್ಲ ಶುರುವಾಯ್ತು. ಹಾಗ ಪರಮಾತ್ಮ ನಮಗೆ ಹುಟ್ಟಿಸಿ ಕಳ್ಸ್ಯಾನ. ಎದಕ್ಕೆ ಅಂದ್ರೆ ಈ ಕಬಾಳ ದಂಡ ಮಾಡೋಕ್ಕಲ್ಲ, ತನ್ನ ಮುಖ ನೋಡೋರಿಗೆ ತಯಾರು ಮಾಡೋದೇ ಅದ್ರ ದೃಶ್ಯ ಮಾಡ್ಯಾರ. ಹಂಗ ಆಕೆಗೆ ತನ್ನ ಖುಷಿನ ಮಾರಿ ನೋಡಿದ್ರೆ ಆಕೆಗೆ ಪರಿಶ್ರಮದ ಪರಿಹಾರ ಆಗ್ತದ. ಹಂಗ ಈಶ್ವರ ನಮಗೆ ನಿರ್ಮಿತಿ ಮಾಡಿ ನಮ್ಮದು ಎಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವ ನಿಮ್ಮ 100 ವರ್ಷದ ಆಯುಷ್ಯದ ಹತ್ತು ಎಲ್ಲ ಸಾಮಾನು ಸಹಿತ ನಿಮಗೆ ಕೊಟ್ಟು ಕಳ್ಸ್ಯಾನ. ಏನ್ ಕಂಬಿರ್ತದ? ಯಾರ್ಯಾರು ಉಳ್ತಿರ್ಬೇಕು, ಯಾರು ಒಂದು ಉಳ್ತಿರ್ಬೇಕು. ಪ್ರಶ್ನೆ ಇಟ್ಟೆ ಉಳ್ಳಾರ್ದ ಇಲ್ಲಲ್ಲ. ಅರೆ ಜೀವನದಾಗ ಮನುಷ್ಯನಿಂದ ಇಷ್ಟು ಸೃಷ್ಟಿ ಇಷ್ಟು ದೊಡ್ಡ ವಿಷಯವನ್ನು ಸುಲಭವಾಗಿ ಮಾಡ್ಯಾನ. ಅದ್ರ ಕಡೆ ನಮ್ಮದು ಭಾನ ಇಲ್ಲದೆ ನಾವು ಕಣ್ಣಿಗೆ ಕಾಣಿಸಿರುವ ವಸ್ತು ವಿಷಯದ ಅಪೇಕ್ಷೆಯಿಂದ ಅದರಲ್ಲಿ ಸುಖದ ಶೋಧನೆ ಮಾಡುವುದಕ್ಕಾಗಿ ನಾವು ಇದ್ದ ವಸ್ತುವನ್ನು ಮರೆತು ನಮ್ಮ ಕಾಲಹರಣ ಮಾಡ್ತೇವಲ್ಲ. ಇದರಿಂದ ಪರಾವರ್ತನಾಗಿ ಮಾಡುವುದಕ್ಕೆ ಸದ್ಗುರುಗಳು ನಮ್ಮ ನಿಮಗೆಲ್ಲರನ್ನು ವೇದಾಂತ ಶಾಸ್ತ್ರ ಸದ್ಗುರುಗಳು ಎಲ್ಲರನ್ನೂ ಕೊಟ್ಟಿದ್ದಾನೆ. ಅದರ ಸುಲಭವಾದ ಸಾಧನ ಸದುಪಯೋಗವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಕೃತಾರ್ಥವಾಗಿ ಮಾಡಿಕೊಳ್ಳುವ ಬುದ್ಧಿ ಸಹಿತ ಆ ಸದ್ಗುರುಗಳು ನಮ್ಮನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ತಮ್ಮೆಲ್ಲರಿಗೆ